ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮ್ಯಾಚ್ ನಡೆಯುತ್ತೆ ಅನ್ನೋದು ಖುಷಿ ಒಂದ್ ಕಡೆ ಆದ್ರೆ ಕನ್ನಡಿಗರಾಗಿ ನೀವು ಹೆಮ್ಮೆ ಪಡಬೇಕಾದಂತಹ ವಿಚಾರ ಅಂದ್ರೆ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಂಪ್ಲೀಟ್ ಆಗಿ ಕನ್ನಡಕ್ಕೆ ಆದ್ಯತೆಯನ್ನ ನೀಡಲಾಗಿದೆಯಂತೆ. ಈ ಬಾರಿ ನೀವು ಹತ್ತತ್ರ ಸ್ಟೇಡಿಯಂ ಹತ್ರ ಹೋಗ್ತಾ ಇದ್ದಂತೆ ಎಲ್ಲಾ ಕಡೆ ಕೂಡ ಕನ್ನಡ ರಾರಾಜಿಸ್ತಾ ಇದೆ. ಕನ್ನಡಿಗರಾಗಿ ಇದಕ್ಕಿಂತ ಹೆಮ್ಮೆ ವಿಚಾರ ಇನ್ನೊಂದೇನಿದೆ ಅಂತ. ಸ್ಟೇಡಿಯಂ ನೀವು ಒಳಗಡೆ ಹೋಗ್ತೀರಾ, ಹೊರಗಡೆ ಬರ್ತೀರಾ, ಕೂತ್ಕೊಳ್ಳೋದಕ್ಕೆ ಹೋಗ್ತೀರಾ ಅಂದ್ರೆ ಎಲ್ಲಾ ಕಡೆ ಕೂಡ ಕನ್ನಡದಲ್ಲೇ ನಿಮ್ಗೆ ಮಾರ್ಗದರ್ಶನ ನೀಡ್ತಾ ಇದೆಯಂತೆ ಬೋರ್ಡ್ಗಳು. IPL 19ನೇ ಆವೃತ್ತಿಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಈ ಬಾರಿ ಕನ್ನಡಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಅನ್ನೋದು ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಅರೆ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ, ಅದು ಕರ್ನಾಟಕದಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲ ಅಂದ್ರೆ ಹೆಂಗೆ? ಕನ್ನಡಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಈ ಬಾರಿ. ಯೂಶಲಿ ಗೇಟ್ ನಂಬರ್ ಕಡೆ ಎಲ್ಲ ಸ್ವಲ್ಪ ಇಂಗ್ಲಿಷ್ ನಲ್ಲಿ ನಂಬರ್ಗಳು ನೋಡೋದಕ್ಕೆ ಸಿಗೋದು, ಬಟ್ ಈ ಬಾರಿ ಕಂಪ್ಲೀಟ್ ಆಗಿ ಕನ್ನಡಮಯ ಅಂತೆ. RCB ಇಂದ ಈ ಬಾರಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕಾಲ್ತುಳಿತ ದುರ್ಘಟನೆಯಲ್ಲಿ ಹಾನಿಯಾಗಿರುವ ಗೇಟ್ಗಳ ಮರು ನಿರ್ಮಾಣ ಕಾರ್ಯ ಕೂಡ ಆಗಿ ಹೋಗಿದೆ ಅಂತೆ. ಅಗ್ನಿಶಾಮಕ ದಳದಿಂದ ಪೂರ್ಣಗೊಂಡಿದೆ ತಪಾಸಣೆ. ಅದರ ಜೊತೆಗೆ ಕನ್ನಡಕ್ಕೆ ಆದ್ಯತೆ, ಗೇಟ್ಗಳ ಮರು ಜೋಡಣೆ, ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ದೃಶ್ಯ ನೋಡ್ತಾ ಇದ್ದೀರಿ. ಈ ಕ್ಷಣಕ್ಕೂ ಕೂಡ ಒಂದಷ್ಟು ಸಿದ್ಧತೆ, ಭದ್ರತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಈಗ ಅಲ್ಲಿ ಸಿದ್ಧತೆ ಮತ್ತು ಭದ್ರತೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. IPL 19ನೇ ಆವೃತ್ತಿಗೆ ಕ್ಷಣಗಣನೆ ಆರಂಭ ಆಗಿದೆ. ಕಳೆದ ವರ್ಷ RCB ಸಂಭ್ರಮಾಚರಣೆಯ ವೇಳೆ ನಡೆದಂತಹ ದುರ್ಘಟನೆಯಿಂದಾಗಿ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, KSE ಆಗಿರ್ಬೋದು, ಹಾಗೇನೆ ರಾಜ್ಯ ಸರ್ಕಾರವನ್ನು ಕೂಡ ಎಚ್ಚೆತ್ತುಕೊಂಡಿದೆ. ಯಾವಾಗ ದುರ್ಘಟನೆ ನಡೀತು ಅದಾದ ಬಳಿಕ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತು. ಸಮಿತಿ ಒಂದಷ್ಟು ಶಿಫಾರಸುಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತು. ಅದರ ಬೆನ್ನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಈಗ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನಾನು ಈಗ ಏನು ತೋರಿಸ್ತಾ ಇರುವಂತಹ ಪ್ರವೇಶ ಅಂದರೆ ಎಂಟ್ರಿ ಜಾಗ ಏನಿದೆ, ಈ ಮುಂಚೆ ಅದು ಗೋಡೆ ಆಗಿತ್ತು. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೇಕ್ಷಕರಿಗೆ ಅವಕಾಶ ಇರಲಿಲ್ಲ. ಈಗ ಕುನ್ನಾ ಅವರ ಸಮಿತಿ ವರದಿಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ VVIPಗಳಿಗೆ ಸಪ್ರೇಟ್ ಆದಂತಹ ಒಂದು ಪ್ರವೇಶ, ಹಾಗೇನೆ ಈ ಹಿಂದೆ ಎಂಟ್ರಿ ಮತ್ತು ಎಕ್ಸಿಟ್ ಎಲ್ಲದೂ ಕೂಡ ಒಂದೇ ಒಂದಿತ್ತು. ಆದರೆ ಇನ್ನು ಮುಂದೆ ಕೇವಲ ಎಂಟ್ರಿನೇ ಸಪ್ರೇಟ್ ಇರುತ್ತೆ, ಎಕ್ಸಿಟ್ ಸಪ್ರೇಟ್ ಇರುತ್ತೆ. ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತಾ ಇರುವಂತಹ ಜಾಗ E8 ಅಂತ ಹೇಳಿ. ಅಂದರೆ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಬಾರಿ KSEನಲ್ಲಿ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು, ಹಾಗೇನೆ RCB ಮ್ಯಾನೇಜ್ಮೆಂಟ್ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನ ಮಾಡಿದೆ. ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು E8 ಅಂತ ಹೇಳ್ಬಿಟ್ಟು ಇಲ್ಲಿ ಕಾರ್ಪೊರೇಟ್ ಆಗಿರ್ಬೋದು, ಟೆರೆಸ್ ಆಗಿರ್ಬೋದು, ಡೈಮಂಡ್ ಬಾಕ್ಸ್ ಮತ್ತೆ ಕಮಿಟಿ ರೂಮ್ಗೆ ಹೋಗುವಂತಹ ಯಾರು ಪ್ರಯಾಣಿಕರಾಗಿರ್ಬೋದು ಅಥವಾ ಈ ಒಂದು KSEಗೆ ಸಂಬಂಧಪಟ್ಟಂತಹ ಆಡಳಿತ ವರ್ಗ ಏನಿದೆ ಅವರು ಈ ಒಂದು ಪ್ರವೇಶ ದ್ವಾರದಲ್ಲಿ ಮಾತ್ರ ಎಂಟ್ರಿಯನ್ನ ಪಡಬೇಕಾಗತ್ತೆ. ಹಾಗೇನೆ ಮುಖ್ಯ ದ್ವಾರವನ್ನು ನಾನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಹಾಗೇನೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ನಾವು ನೋಡ್ತಾ ಹೋಗೋದಾದ್ರೆ ಕನ್ನಡಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂತ ಕೆಲಸ ಆಗಿದೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಮಹಿಳೆಯರು ಮತ್ತೆ 12 ವರ್ಷದೊಳಗಿನ ಮಕ್ಕಳಿಗೆ ಪ್ರವೇಶ ಅಂತೇಳಿ, ಅಂದ್ರೆ ಮಕ್ಕಳು ಮತ್ತೆ ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಒಂದು ಎಂಟ್ರಿಯನ್ನ ಕೊಡುವಂತ ಕೆಲಸ ಆಗಿದೆ. ಆದ್ರೆ ಇದುವರೆಗೂ ಎಂಟ್ರಿ ಮತ್ತೆ ಎಕ್ಸಿಟ್ ಎರಡೂ ಕೂಡ ಒಂದೇ ಒಂದು ಗೇಟ್ ನಲ್ಲಿ ಇರ್ತಾ ಇತ್ತು. ಆದ್ರೆ E10 ಎನ್ನುವಂತಹ ಒಂದು ಗೇಟ್ ಏನಿದೆ, ಇದುವರೆಗೂ VVIPಗಳಿಗಾಗಿರ್ಬೋದು, ಆಟಗಾರರಿಗೆ ಮತ್ತೆ KSEಗೆ ಸಂಬಂಧಪಟ್ಟಂತಹ ಆಡಳಿತ ವರ್ಗ ಎಲ್ಲವೂ ಕೂಡ ಈ ಒಂದು ಗೇಟ್ನಲ್ಲೇ ಎಂಟ್ರಿಯನ್ನ ಪಡಿಬೇಕಾಗಿತ್ತು. ಯಾವಾಗ ಮೈಕಲ್ ಡಿ ಕುನ್ನಾ ಅವರ ವರದಿಯನ್ನ ಉಲ್ಲೇಖವನ್ನ ಮಾಡಿ ಒಂದಷ್ಟು ಶಿಫಾರಸುಗಳನ್ನ, ಅಂದ್ರೆ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಏನು ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ಆಟದ ಅಧಿಕಾರಿಗಳು ಆಟಗಾರರ ಪ್ರವೇಶ ಅಂತೇಳಿ, ಅಂದ್ರೆ ಈ ಒಂದು ಗೇಟ್ನಲ್ಲಿ ಆಟಗಾರರು ಮತ್ತೆ ಆಟಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಪ್ರವೇಶ ಇರೋದಿಲ್ಲ. ಸುಮಾರು 4.5 5 ಕೋಟಿ ವೆಚ್ಚದಲ್ಲಿ ಈಗಾಗಲೇ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ಈ ಹಿಂದೆ ಇದ್ದಂತಹ ಕ್ಯಾಮ್ರಾಕ್ಕೂ ಈ ಬಾರಿ ಇನ್ನು ಮುಂದೆ ಇರುವಂತಹ CC ಕ್ಯಾಮ್ರಾಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕೆಂತಂದ್ರೆ AI ಆಧಾರಿತ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡಿದೆ. ಎಲ್ಲೆಲ್ಲಿ ಆಟಗಾರರಾಗಿರ್ಬೋದು, ಕ್ರೀಡಾ ಆಸಕ್ತರಾಗಿರ್ಬೋದು, ಕ್ರೀಡಾಭಿಮಾನಿಗಳು ಎಲ್ಲೆಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಅನ್ನ ಕೊಡ್ತಾರೆ ಅಂತಹ ಜಾಗಗಳಲ್ಲಿ AI ಆಧಾರಿತ ಕ್ಯಾಮ್ರಾಗಳನ್ನ RCB ತನ್ನ ಸ್ವಂತ ಖರ್ಚಿಂದ KSEಗೆ ಕೊಟ್ಟಿರುವಂಥದ್ದು. ಸೊ IPL ಚುಟುಕು ಪಂದ್ಯವನ್ನು ನೋಡಲಿಕ್ಕೆ ಬರುವಂತಹ ಕ್ರೀಡಾಸಕ್ತರಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಸುರಕ್ಷತೆಯನ್ನು ಕೊಡುವಂಥದ್ದು. ಸುರಕ್ಷತೆಗೆ ನಮ್ಮ ಮೊದಲ ಆದ್ಯತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ KSE ಮತ್ತು RCB ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸೊ ನಿಶ್ಚಿಂತೆಯಿಂದ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ IPL ಪಂದ್ಯ ಆಗಿರ್ಬೋದು ಮತ್ತೆ ಮುಂಬರುವಂತಹ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ನಿಶ್ಚಿಂತೆಯಿಂದ ನೋಡ್ಬೋದು ಅನ್ನುವಂಥ ಒಂದು ಅಭಯವನ್ನ KSE ಕ್ರೀಡಾಸಕ್ತರಿಗೆ ಕೊಡುವಂಥ ಕೆಲಸವನ್ನ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.